ಆರ್ಮುಗಂ ರವಿಶಂಕರ್ ಧ್ವನಿಯಿಂದ ಶುರುವಾಗಿ ಖಳನಾಯಕನಾಗಿ ಇತಿಹಾಸ ಬರೆದ ಕಲಾವಿದ. ಸ್ನೇಹಿತರೆ, ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ. ಆದರೆ ತಾಳ್ಮೆ ಮತ್ತು ಪರಿಶ್ರಮ ಇದ್ದರೆ ಒಂದು ದಿನ ಇಡೀ ಜಗತ್ತೇ ನಿಮ್ಮನ್ನು ಗುರುತಿಸುತ್ತದೆ. ಇದಕ್ಕೆ ಜೀವಂತ ಉದಾಹರಣೆ ಕನ್ನಡದ ಅದ್ಭುತ ನಟ ಆರ್ಮುಗಂ ರವಿಶಂಕರ್ ಅವರು. ಇಂದು ಜನ ಅವರನ್ನು ನೋಡಿದರೆ ಸಾಕು ಆರ್ಮುಗಂ ಎಂದೇ ಗುರುತಿಸುತ್ತಾರೆ. ಆದರೆ ಆ ಹೆಸರಿನ ಹಿಂದೆ ವರ್ಷಗಳ ಹೋರಾಟ ಅಡಗಿದೆ. ರವಿಶಂಕರ್ ಅವರ ಕನಸು ನಟನಾಗೋದೇ ಆಗಿತ್ತು. ಆದರೆ ಆರಂಭದಲ್ಲಿ ಅವರಿಗೆ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಆಗ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಬದಲಾಗಿ ತಮ್ಮ ಧ್ವನಿಯನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಸಾವಿರಾರು ಸಿನಿಮಾಗಳಿಗೆ ಡಬ್ಬಿಂಗ್ ಕಲಾವಿದರಾಗಿ ಕೆಲಸ ಮಾಡಿ ತಮ್ಮ ಧ್ವನಿಯ ಮೂಲಕವೇ ಅಪಾರ ಗೌರವ ಗಳಿಸಿದರು. ವಿಶೇಷವಾಗಿ ಅರುಂಧತಿ ಚಿತ್ರದ ಡಬ್ಬಿಂಗ್ ಅವರ ಬದುಕಿಗೆ ಅತಿ ದೊಡ್ಡ ತಿರುವು ನೀಡಿತ್ತು. ನಂತರ ಕನ್ನಡದಲ್ಲಿ ಕೆಂಪೇಗೌಡ ಚಿತ್ರದಲ್ಲಿ ಆರ್ಮುಗಂ ಪಾತ್ರ ಸಿಕ್ಕಿತ್ತು. ಆ ಒಂದು ಪಾತ್ರವೇ ಅವರ ಜೀವನವನ್ನು ಬದಲಿಸಿತ್ತು. ಅವರ ಸಂಭಾಷಣೆ, ಧ್ವನಿ ಮತ್ತು ಅಭಿನಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದವು. ಆ ಬಳಿಕ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಬೇಡಿಕೆಯ ಖಳನಟರಲ್ಲಿ ಒಬ್ಬರಾದರು. ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಜೀವನದಲ್ಲಿ ಅವಕಾಶ ತಡವಾಗಿ ಬಂದರೂ ಪರವಾಗಿಲ್ಲ, ಆದರೆ ನಾವು ನಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದನ್ನು ಎಂದಿಗೂ ನಿಲ್ಲಿಸಬಾರದು. ನೀವು ಇಂದು ಮಾಡುವ ಪರಿಶ್ರಮವನ್ನು ಯಾರೂ ಗಮನಿಸದೇ ಇರಬಹುದು, ಆದರೆ ಒಂದು ದಿನ ಅದೇ ಪರಿಶ್ರಮ ನಿಮ್ಮ ಗುರುತಾಗುತ್ತದೆ. ಆದ್ದರಿಂದ ಕನಸುಗಳನ್ನು ಬಿಟ್ಟುಕೊಡಬೇಡಿ, ಸೋಲಿಗೆ ಹೆದರಬೇಡಿ, ನಿಮ್ಮ ಪ್ರತಿಭೆಯ ಮೇಲೆ ನಂಬಿಕೆ ಇಡಿ. ಏಕೆಂದರೆ ನಿಮ್ಮ ಜೀವನದ ಕೆಂಪೇಗೌಡ ಕ್ಷಣ ಯಾವಾಗ ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಯಶಸ್ಸು ಅದೃಷ್ಟದಿಂದ ಅಲ್ಲ, ನಿರಂತರ ಪರಿಶ್ರಮದಿಂದ ಬರುತ್ತದೆ. ಏನಂತೀರ ಸ್ನೇಹಿತರೆ? ನಮಸ್ಕಾರ.